ಹಾಲಿ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ತಪ್ಪಿಸಿದ್ದು ಯಾರು ಅಂತ ಹೇಳಿದ್ರೆ ಇದೀಗ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಅಂತಿದ್ದಾರೆ. ಒಕ್ಕಲಿಗ ಸಮಾಜಕ್ಕೆ ಟಿಕೆಟ್ ತಪ್ಪಿಸಿ ಯದುವೀರ್ಗೆ ಕೊಡಿಸಿದ್ದಾರೆ ಅಂತ ಹೇಳಿದ್ದು ಹೊಸ ಬಾಂಬ್ ಹಾಕಿದ್ದು ಬಿರಾರು ಅಲ್ಲ ಸಚಿವ ವೆಂಕಟೇಶ್. ಮೈಸೂರಿನಲ್ಲಿ ಮಾತನಾಡ್ತಾ ಹೊಸ ಬಾಂಬ್ ಸಿಡಿಸಿದ್ದಾರೆ ಸಚಿವ ವೆಂಕಟೇಶ್. ಯದುವೀರ್ ಹೆಸರು ಇರಲೇ ಇಲ್ಲ, ಆದರೆ ದೇವೇಗೌಡರೇ ಯದುವೀರ್ ಅವರನ್ನ ನಿಲ್ಲಿಸಿದ್ರು. ಯದುವೀರ್ ನಿಲ್ಲಿಸಿದ್ರೆ ಮಂಡ್ಯ ಹಾಸನಕ್ಕೆ ಅನುಕೂಲ ಆಗುತ್ತೆ ಅಂತ ನಿಲ್ಲಿಸಿದ್ದಾರೆ. ಅವರ ಸ್ವಾರ್ಥಕ್ಕಾಗಿ ನಿಲ್ಲಿಸಿದ್ದಾರೆ. ನಾನು ದೇವೇಗೌಡರ ಹತ್ತಿರದ ಸಂಬಂಧಿನೇ, ಆದರೂ ಅವರು ಸ್ವಾರ್ಥಿ ಎನ್ನುವ ಕಾರಣಕ್ಕಾಗಿ ಅವರಿಂದ ದೂರ ಉಳಿದೆ. ಒಂದೇ ಕುಟುಂಬದ ಜನರನ್ನ ಎಲ್ಲಿ ತನಕ ಬೆಂಬಲಿಸ್ತೀರಿ ಅಂತ ಹೇಳಿ ವೆಂಕಟೇಶ್ ಪ್ರಶ್ನೆ ಕೇಳಿದ್ದಾರೆ. ಯದುವೀರ್ ಹೆಸರೇ ಇರಲಿಲ್ಲ, ಕ್ಯಾಂಡಿಡೇಟ್ ಆಗ್ತಾ ಇದ್ದು ಯದುವೀರ್ ಹೆಸರು ನೀವೇನಾದ್ರು ಕೇಳಿದ್ರ? ಮೊದಲು ನೀವು ಯಾರು ಯದುವೀರಲ್ಲಿ ಅಭ್ಯರ್ಥಿ ಆಯ್ತು ನೀವು ಯಾರು ಕೇಳಿದ್ರ? ಯಾರು ಕೇಳಿದ್ರು? ನಮಗೆ ಗೊತ್ತಿರಲಿಲ್ಲ. ಯದುವೀರ್ ಹೆಸರು ಬಂತು. ನಾವು ಅಲ್ಲಿ ಇರ್ತಕ್ಕಂಥ ಅವ್ರಿಗೆ ಆತ್ಮೀಯರಾಗಿರ್ತಕ್ಕಂಥ ಯಾರಿಗೆ ನಮ್ಮ ದೇವೇಗೌಡರ ಕುಟುಂಬದಲ್ಲಿ ಆತ್ಮೀಯರಾಗಿರ್ತಕ್ಕಂಥವ್ರನ್ನ ಕೇಳಿ ಏನು ಇದ್ಕಿದ್ದಂಗೆ ಯದುವೀರ್ ಹೆಸರು ಬರ್ತಾ ಇದೆಯಂತಲ್ಲಪ್ಪ. ಅಯ್ಯೋ ನಮ್ಮ ದೇವೇಗೌಡರು ಇದು ಮಾಡ್ತಾ ಇದ್ರು ಕಾರಣ ಅವ್ರು ದೇವೇಗೌಡ ಯದುವೀರನ್ನು ನಿಲ್ಲಿಸ್ತಾ ಇದ್ದಾರೆ ಅಂಥೇಳಿ ಪ್ರತಾಪ್ ಸಿಂಹನ್ ಟಿಕೆಟ್ ತಪ್ಪಿಸಿ ಯದುವೀರನ್ನು ನಿಲ್ಲಿಸೋಕ್ಕೆ ದೇವೇಗೌಡರು ಕಾರಣ. ಪ್ರತಾಪ್ ಸಿಂಹ ಪಾಪ ನಮ್ಮ ಸಮಾಜದವನೇ ಆಗಿದ್ದ, ಅವನಿಗೂ ಟಿಕೆಟ್ ತಪ್ಪಿಸೋದು ದೇವೇಗೌಡರು. ಚುನಾವಣಾ ಪ್ರಚಾರಕ್ಕೆ ಅವ್ರನ್ನ ಕರ್ಕೊಂಡು ಹೋಗಿ ಅಲ್ಲಿ ಕುಮಾರಸ್ವಾಮಿನ ಗೆಲ್ಲಿಸ್ಬೇಕು ಇದ್ರ ಮುಖಾಂತರ ಅವ್ರ ಸ್ವಾರ್ಥಕ್ಕೋಸ್ಕರ ಯದುವೀರು ನಿಲ್ಲಿಸಿರೋದಿಲ್ಲ. ಅರ್ಥ ಆಯ್ತಾ ನಿಮಗೆ? ದೇವೇಗೌಡ ಇದರಲ್ಲೂ ಸ್ವಾರ್ಥ. ಯದುವೀರು ನಿಲ್ಲಿಸಿರೋದು ಏನು ಇವ್ರಿಗೆ ಗೆಲ್ಲಿಸ್ಬೇಕು ಅಂತ ಅಲ್ಲ. ಯದುವೀರು ನಿಲ್ಲಿಸಿರೋದು ದೇವೇಗೌಡರು ಅವ್ರ ಸ್ವಾರ್ಥನ ಸಾಧಿಸ್ಕೊಳ್ಳೋಕೆ ಮಾತ್ರ ಅದು ನಿಲ್ಲಿಸಿದ್ದಾರೆ. JDS ಪಕ್ಷ ಇರೋದು ಸ್ವಾರ್ಥಕ್ಕಾಗಿ ಸ್ವಂತ ಲಾಭಕ್ಕಾಗಿ ಮಾಡ್ತಾ ಇದ್ದಾರೆ ಹೊರತು ಕುಟುಂಬದ ಅಧಿಕಾರ ಉಳಿಸ್ಕೋಬೇಕು ಅಂತ ಒದ್ದಾಡ್ತಾ ಇದ್ದಾರೆ. ಅವರು ನಾವು ಹತ್ತಿರ ಸಂಬಂಧಿ, ನಾನು ಯಾಕೆ ಅವ್ರನ್ನ ಬಿಟ್ಟೆ ಅಂದರೆ ಇವರು ಭಾಳ ಸ್ವಾರ್ಥಿಗಳಪ್ಪ, ಇವ್ರ ಜೊತೆ ಇರೋದು ಬೇಡ ಅಂತ ಹೇಳ್ಬಿಟ್ಟೆ. ಆಗ ನಾನು ಬಿಟ್ಬೋದು, ನಾನು ರಾಜಕೀಯವೇ ಬಿಟ್ಬಿಡ್ಬೇಕು ಅಂತ ತೀರ್ಮಾನ ಮಾಡಿ ಅವ್ರನ್ನ ಬಿಟ್ಟಿದ್ದು. ಇವತ್ತು ನಾನು ತಾವು ಮನವಿ ಮಾಡ್ತೇನೆ, ದಯಮಾಡಿ ತಾವು ಅವ್ರಿಗೆ ಮತ್ತೆ ಬೆಂಬಲಿಸ್ತಕ್ಕಂಥ ಕೆಲಸ ಮಾಡಬೇಡಿ. ನಾನು ಒಂದು ಮಾತು ಕೇಳ್ತೇನೆ, ಒಂದೇ ಕುಟುಂಬದ ಜನ ಎಲ್ಲಿ ತನಕ ಬೆಂಬಲಿಸ್ತೀರಪ್ಪ? ಒಂದೇ ಕುಟುಂಬವನ್ನು ಎಲ್ಲಿ ತನಕ ಸಾಕ್ತೀರಿ? ಅವ್ರಿಗೆ ಎಲ್ಲಿ ತನಕ ಬೆಂಬಲ ಕೊಡ್ತೀವಿ? ನಾವು ಯಾರಿಗೆ ಇರೋದು ಬೇಡ ರಾಜಕೀಯದಲ್ಲಿ, ನಮ್ಗೆ ಯಾರಿಗೂ ಏನು ಆಗೋದು ಬೇಡವಾ? ಯದುವೀರ್ ಹೆಸರೇ ಇರಲಿಲ್ಲ, ಕ್ಯಾಂಡಿಡೇಟ್ ಆಗ್ತಾ ಇದ್ದು ಯದುವೀರ್ ಹೆಸರು ನೀವೇನಾದ್ರು ಕೇಳಿದ್ರ? ಮೊದಲು ನೀವು ಯಾರು ಯದುವೀರಲ್ಲಿ ಅಭ್ಯರ್ಥಿ ಆಯ್ತು ನೀವು ಯಾರು ಕೇಳಿದ್ರ? ಯಾರು ಕೇಳಿದ್ರು? ನಮಗೆ ಗೊತ್ತಿರಲಿಲ್ಲ.